ಬ್ಯಾಂಕ್ ಚುನಾವಣೆಗೆ ನಿಲ್ಲೋದು ಖಚಿತ, ಗೆಲ್ಲೋದು ನಿಶ್ಚಿತ ಅಂದ್ರು ಕೈ ಲೀಡರ್ ನಾನಾ ಸಾಹೇಬ್ ಪಾಟೀಲರು. ಹೌದು, ಬರುವ ಅಕ್ಟೋಬರ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೆಯಲಿದ್ದು, ಈ ಬಾರಿ ಕಿತ್ತೂರಿನಿಂದ ಕಣಕ್ಕಿಳಿಯಲು ತಯಾರಿ ನಡೆಸಿರುವ ಕೈ ಮುಖಂಡ ನಾನಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಚರ್ಚೆ ಮಾಡೋಣ ಬನ್ನಿ ಸರ್. ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಸಹಕಾರ ಫೀಲ್ಡ್ ಅಲ್ಲಿ ತಾವು ಒಂದ್ ರೀತಿ ಈ ಬಾರಿ ಪ್ರಥಮ ಬಾರಿಗೆ ಒಂದ್ ರೀತಿ ತಮ್ಮ ಉಮೇದುವಾರಿಕೆಯನ್ನ ಇದ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಆಕಾಂಕ್ಷಿಯಾಗಿದ್ದೀರಾ ಕಿತ್ತೂರು ತಾಲೂಕಿಗೆ. ವಿಶೇಷವಾಗಿ ಕಿತ್ತೂರು ತಾಲೂಕು ಅಂತದ್ದು ಹೊಸ ಡಿಸಿಸಿ ಬ್ಯಾಂಕ್ ಕ್ಷೇತ್ರ, ಯಾವ ರೀತಿ ಅನ್ಸುತ್ತೆ ಸರ್? ನಮಗೆ ಮೊದಲ ಬಾರಿಗೆ ಅವಕಾಶ ಸಿಕ್ಕತಿ ಕಿತ್ತೂರು ತಾಲೂಕಾಗಿ. ಹಿಂಗೆ ಜಿಲ್ಲಾ ತುಂಬ 5 ತಾಲೂಕು ಆಗ್ಯಾವು, ಅವರಿಗೆಲ್ಲ ಅವಕಾಶ ಮೊದಲ ಬಾರಿಗೆ ಸಿಕ್ಕತಿ. ಅದಕ್ಕೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಅಣ್ಣನಾರಾದ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರ ಸಮ್ಮುಖದಲ್ಲಿ ಅವ್ರು ಹೇಳಿದ ಹಾಗೆ ನಿರ್ಣಯ ತಗೊಂಡು ನಾವು ಎಲ್ಲ ಒಂದು ಅಭಿಪ್ರಾಯಕ್ಕೆ ಬಂದವು. ಈಗಾಗಲೇ ಎಲ್ಲ PKPS ಸಂಘಗಳನ್ನು ಕಾಂಟ್ಯಾಕ್ಟ್ ಮಾಡೇವು. ಎಲ್ಲರದು ಭಾವನೆ ನಿಂದ್ರಿ ಅಂತ ಎಲ್ಲರದು ನಮಗೆ ಸ್ಕೋಪ್ ಕೊಟ್ಟಾರು. ಈ ಸಲ ನಾವು ಅಲ್ಲಿ ಕಿತ್ತೂರು ಇದರದ ಆಕಾಂಕ್ಷಿ ಆಗೇನಿ. ಅವ್ರ ಮುಂದೆ ಅವ್ರು ಯಾರು ಹಾಕಾರ ಅನ್ನೋದು ನನಗೆ ಇದಿಲ್ಲ, ಆದ್ರೆ ನಾ ಮಾತ್ರ ಈಗಾಗಲೇ ಡಿಸೈಡ್ ಮಾಡೇವು ನಾವು ನಿಂದಿರ್ಬೇಕಂತೇಳಿ. ಸರ್, ಈಗ ವಿಶೇಷವಾಗಿ ಮೊದಲಿಂದನೂ ಸಹ ಕಿತ್ತೂರು ಮತ್ತು ಬೈಲಹೊಂಗಲ ಅಂತಕ್ಕಂಥದ್ದು ಎರಡೂ ಒಂದಾಗಿತ್ತು ಸರ್. ವಿಶೇಷವಾಗಿ ಮೊದಲಿಂದನೂ ಅವಿರೋಧ ಆಯ್ಕೆ ಆಗ್ತಿತ್ತು. ಈ ಬಾರಿ ಕಿತ್ತೂರು ಪ್ರತ್ಯೇಕ ಆಗಿರ್ತಕ್ಕಂಥದ್ದು. ಮತ್ತು ಬಹುತೇಕ ಒಂದು ರೀತಿ ಸೊಸೈಟಿಗಳು ಏನು BJP ಅವರೇ ಇದಿರ್ತಕ್ಕಂಥದ್ದು. ಯಾವ ರೀತಿ ಸಾಧ್ಯ ಸರ್? ಎಲ್ಲ ಒಂದು ಕಡೆ ಸವಾಲಿನ ಹಾದಿ ಇದೆ. ಯಾವ ರೀತಿ ಏನು ಗೆಲ್ಲೋದಕ್ಕೆ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಏನೆಲ್ಲ ನಾವು ಎಲ್ಲ ಸೊಸೈಟಿ ಇಲೆಕ್ಷನ್ ಮಾಡೇವು. ನಮಗೆ ಏನು ಮೆಜಾರಿಟಿ ಇತ್ತಲ್ಲ ಅಷ್ಟು ನಮ್ಮ PKPS ಅದಾವು. ನಮ್ಮ ಎಲ್ಲ ಎಲೆಕ್ಷನ್ ಮಾಡೇವು. ನಮ್ಮ ಕಾರ್ಯಕರ್ತರು ಎಲ್ಲ ಊರಾನ್ ಪಡೆಗಳು ನಮ್ದಾದ ಅಂತ ಮೆಜಾರಿಟಿ ಆಗುವಷ್ಟು ನಮ್ಮ ಸೊಸೈಟಿ ಅದಾವು. ಆ ಕಾರಣಕ್ಕೆ ಅವರೆಲ್ಲರೂ ಒತ್ತಾಯ ಮೇರೆಗೆ ನಾನು ನಿಂದ್ರಾತೇನೆ. ಈಗ ಇನ್ನೊಂದು ಜಿಲ್ಲಾ ಒಂದು ರೀತಿ ಸಹಕಾರ ಫೀಲ್ಡಲ್ಲಿ ಒಂದು ರೀತಿ ಸಹಕಾರ ಫೀಲ್ಡ್ ಅಂತ ಬಂದಿದ ತಕ್ಷಣ ಪಕ್ಷಾತೀತವಾಗಿ ನಡೀತೈತಂತೆ ಸರ್. ಸಾಕಷ್ಟು ಅವಿರೋಧವಾಗಿ ಆಯ್ಕೋ ಚಾಯ್ಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಕಾಂಪ್ರಮೈಸ್ ಮಾಡ್ತಾರೆ, ಎಲ್ಲೊಂದು ಕಡೆ ನಾನಾ ಸಾಹೇಬ್ ಪಾಟೀಲ್ ಅವ್ರನ್ನೂ ಅವಿರೋಧ ಆಯ್ಕೆ ಮಾಡ್ತಾರೆ, ಮತ್ತೆ ದೊಡ್ಡಗೌಡ್ರನ್ನೂ ಅವಿರೋಧ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಇಲ್ಲ, ಅದು ನಮ್ಮ ಗಮನಕ್ಕೆ ಇನ್ನೂವರೆಗೂ ಬಂದಿಲ್ಲ. ಅದ ಏನೋ ಇದ್ರು ಆ ಜಿಲ್ಲಾ ಮಟ್ಟದ ರಾಜಕಾರಣ ಅಲ್ಲಿ ಹೋದಾಗ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ನಾವು ಇಲ್ಲಿ ಇಲೆಕ್ಷನ್ ಹಾಕತ್ತಂತ ತಯಾರಿ ಮಾಡಿವೆಲ್ಲ. ಅದ ಮುಂದೆ ಅವ್ರಿಗೆ ಹಿರಿಯರಿಗೆ ಬಿಟ್ಟಿದ್ದ. ಅಲ್ಲಿ ಏನು ಕಾಂಪ್ರಮೈಸ್ ಆಕತಿ, ಅದು ನಮ್ಮ ಶಾಸಕರದಾರು, ನಮ್ದಾದ ಗುರು ಅಂತೇಳಿ ನಮ್ಗೆ ರಾಜಕೀಯ ಗುರುಗಳಾದ ನಮ್ಗೆ ಸದಸ್ಯನ ಜಾರಕಿಹೊಳಿ ಅದಾರು. ಅವರೆಲ್ಲರೂ ಕೂಡ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ದಿರ್ತೇವೆ. ಏನೇನು ಪ್ಲಾನ್ ಹಾಕೊಂಡಿದ್ದೀವಿ ಸರ್? ಈಗ ವಿಶೇಷವಾಗಿ ಸಾಕಷ್ಟು PKPS ಸೊಸೈಟಿ ಅಧ್ಯಕ್ಷರುಗಳನ್ನ ಅವರ ಮತಗಳನ್ನ ಸೆಳೀಲಿಕ್ಕೆ ಏನೇನು ಕಾರ್ಯತಂತ್ರ ಉಪಯೋಗಿಸಿದ್ದೀರಾ? ಏನಿಲ್ಲ, ನಮ್ಮ ಈ ಕಡೆ PKPS ನೋಡ್ಬೇಕಂದ್ರೆ ನೀರು ಯಾವಾಗ ನೋಡ್ಬೇಕಂದ್ರೆ ಅವರು ಭಾಳ ನಮ್ಗಿಂತ 10 ಪಟ್ಟು ಇಂಪ್ರೂವ್ ಅದಾರ. ಅವರು ಅದನ್ನು ಈಗ ಇದ್ದಾರೆ, ಯಾರು ಇನ್ನವರಿಗೂ ಅಂಥ ಅನುಕೂಲಗಳನ್ನ ಈ ಕಡೆ ಮಾಡಿ ಕೊಟ್ಟಿಲ್ಲ. ಈಗ ಒಂದು ಸಪೋಸ್ ನಮ್ಮನ್ನ ಆರಿಸ್ಕರ ಅಂಥ ಅನುಕೂಲಗಳನ್ನ ಇವ್ರು ಮಾಡಿಕೊಟ್ಟ ಇನ್ನೂ ಒಂದಷ್ಟು PKPS ಸೊಸೈಟಿಗಳಿಗೆ ಅವ್ರದಾದಂಥ ಓನ್ ಬಿಲ್ಡಿಂಗ್ಗಳಿಲ್ಲ. ಅಂಥವನ್ನೆಲ್ಲ ನಮ್ಮ ಶಾಸಕರ ಪಣ್ಯಾಗ ಹಾಕ್ಬೇಕನ್ನೋದು ಒಂದು ಅಭಿಪ್ರಾಯ ಐತಿ. ಅದನ್ನೆಲ್ಲ ಶಾಸಕರು ಕೂಡ ಡಿಸ್ಕಷನ್ ಮಾಡಿ ಮುಂದಿನ ನಿರ್ಣಯ ತಗೋತವು. ವಿಶೇಷವಾಗಿ ಒಂದು ಆರೋಪ ಇದೆ ಸರ್, ಸೊಸೈಟಿಗಳು ಅಂದಿದ ತಕ್ಷಣ ಒಂದು ರೀತಿ ರೈತರಿಗೆ ಲೋನ್ ಇರ್ತಕ್ಕಂಥದ್ದು, ಮತ್ತು ಗೊಬ್ಬರಗಳಿಗೆ ಸಮಸ್ಯೆ ಬರ್ತಕ್ಕಂಥದ್ದು, ಮತ್ತು ಹಲವಾರು ಸಮಸ್ಯೆಗಳಿದ್ದಾವೆ. ಏನು ನಿರೀಕ್ಷೆಗೆ ತಕ್ಕಂತೆ ಏನಾದ್ರು ಸಾಕಷ್ಟು ಬಾರಿ ಅವಿರೋಧವಾಗಿ ಆಗ್ತಾ ಬಂದಿದೆ. ಹಾಗಾದರೆ ನಿಮ್ಮ ಪ್ರಕಾರ ಒಂದು ರೀತಿ ಕಿತ್ತೂರು ತಾಲೂಕಲ್ಲಿ ನಿರೀಕ್ಷೆಗೆ ತಕ್ಕಂತೆ ರೈತರಿಗೆ ಸಿಕ್ಕಿಲ್ಲ ಸವಲತ್ತುಗಳು ಅಂತ ನಿಮ್ದು? ಹೌದೌದು, ಸಿಕ್ಕಿಲ್ಲ, ಇನ್ನವರಿಗೂ ಸಿಕ್ಕಿಲ್ಲ. ಎಷ್ಟೋ PKPS ಸೊಸೈಟಿ ಬಿಲ್ಡಿಂಗ್ ಇಲ್ಲ, ಓನ್ ಬಿಲ್ಡಿಂಗ್ ಇಲ್ಲ, ಅವ್ರ ಓನ್ ಫಂಡ್ನು ಇಲ್ಲ. ಎಷ್ಟೋ ಸೊಸೈಟಿ ಅವ್ರಿಗೆ ಅಲ್ಲಿ ನೌಕರಸ್ಥರು ಪಗಾರ ಕೊಡೋಕ್ಕಾಗವತ್ತು ಅಂಥ ಪರಿಸ್ಥಿತಿ ಆಗದಾವ ಸೊಸೈಟಿಗಳು. ಅವನ್ನೆಲ್ಲ ಸುಧಾರಣೆ ಮಾಡ್ಬೇಕಂದ್ರೆ ಎಲ್ಲ ಒಂದು ರೀತಿಯಿಂದ ಗೋರ್ಮೆಂಟ್ದಿಂದನೂ ಸಹಾಯ ಬೇಕು ಅವರಿಗೆ ಅನುದಾನ. ಈಗ ಅದ PKPSದಿಂದ ಇನ್ಕಮ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಈಗ ನಿಮ್ಮ ನೇರ ಎದುರಾಳಿ ಯಾರು ಸರ್? BJP ಆ್ಯಕ್ಚುಲಿ ಒಂದು ರೀತಿ ಸಹಕಾರ ಫೀಲ್ಡ್ ಆದ್ರೂ ಅಂದರೆ ಕಾಂಗ್ರೆಸ್ ಮತ್ತು BJP ನಡುವೆ ಜಿದ್ದಾಜಿದ್ದಿ ಇದೆ ಅಂತ ಒಂದು ಕಡೆ ಇದೆ, ಒಂದು ಕಡೆ ಸಾಕಷ್ಟು ಇದಿದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ನೇರ ಎದುರಾಳಿ ಈ ಊರಿನವರೇ ಆಗ್ತಾರೆ ಅಂತ ಬಹುತೇಕ ಲಕ್ಷಣಗಳಿದೆ ಸರ್. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಯಾರೋ ಎದುರಾಳಿ ಆದರೂ ನಾವು ಎದುರು ಸಾಕ್ಷಿ ಇದ್ದದೆವು. ಏನು ಗೆಲ್ಲ ಚಾಯ್ಸ್ ಇದೆಯಾ ಸರ್?
ಗೆಲ್ಲೋ ಚಾಯ್ಸ್ ಇದೆಯಾ? ಗೆಲ್ಲೋ 100% ಕಾನ್ಫಿಡೆಂಟ್ ಐತಿ ನಾವು ಗೆಲ್ತೀವಿ ಅಂತ. ಗೆಲ್ತೀರಾ? ಒಟ್ಟಾರೆ ಎಲ್ಲಾ ರೈತ ಬಾಂಧವರಿಗೆ ಮತ್ತೆ ಅಧ್ಯಕ್ಷರುಗಳಿಗೆ ಏನ್ ಹೇಳಿಕ್ ಬಯಸ್ತೀರಾ? ನಾ ಇಷ್ಟ ಹೇಳಕ್ ಬಯಸೋದು, ಫಸ್ಟ್ ಟೈಮ್ ಇಲ್ಲಿ ಅವಕಾಶ ಸಿಕ್ಕತಿ. ಈಗ ನಮಗೆ MLAಗೂ ಆಶೀರ್ವಾದ ಮಾಡ್ಯಾರಿ, 1-2 ಸಲ JDPಗೂ ಆಶೀರ್ವಾದ ಮಾಡ್ಯಾರಿ, ನಮ್ಮ ಎಲ್ಲ ಕೆಲಸಗಳನ್ನು ನೋಡ್ಯಾರಿ. ಇದಕ್ಕೂ ಒಮ್ಮೆ ಆರಿಸಿ ಕಳಿಸ್ರಿ, ನಾವು ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದೆ ಚಾನ್ಸ್ ಕೊಡುಂತ್ರಿ. ಈಗ ನಮಗೆ ಇದಕ್ಕೂ ಒಂದು ಫೀಲ್ಡ್ನಾಗ ಸರ್ಕಾರ ರಂಗದಾಗ ಅವಕಾಶ ಮಾಡಿಕೊಡ್ರಿ, ನಿಮ್ಮ ಸೇವೆ ಮಾಡಕ್ಕಂತ ಕೇಳ್ಕೊಂಡೆವು. ಅದಕ್ಕೆ ಅವರೆಲ್ಲರೂ ಸಹಮತದಿಂದ ನಿಂದ್ರಿ ಅಂತ ಹೇಳ್ಯಾರ ನಮ್ಗೆ. ಒಟ್ಟಾರೆ ಈ ಬಾರಿ ಗೆಲ್ತೀರಾ? 100%. ಇವಿಷ್ಟು ಒಟ್ಟಾರೆ ಶೇಖರೆ ಗೊತ್ತಾಯ್ತಲ್ಲ, ಈ ಬಾರಿ ಒಂದ್ ರೀತಿ DCC ಬ್ಯಾಂಕ್ ಒಂದ್ ರೀತಿ ಇದರಲ್ಲಿ ಅಭ್ಯರ್ಥಿ ಪ್ಲಸ್ ಕಿತ್ತೂರು ತಾಲೂಕಿನ ಪ್ರಥಮ ಒಂದ್ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ಗೌರವಾನ್ವಿತ ನಾನಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.